ನಿನ್ನೆ ಮಧ್ಯಾಹ್ನದಿಂದ ಏನು ಬೆಳಗಾವಿ ನಗರದಲ್ಲಿ ಸುರಿದ ಭಾರೀ ಮಳೆಯಿಂದಾಗಿ ಬೆಳಗಾವಿ ನಗರದ ಹಲವು ಬಡಾವಣೆಗಳಿಗೆ ನೀರು ನುಗ್ಗಿರುವಂಥದ್ದು. ಅದರಲ್ಲೂ ವಡಗಾಂವ್ನ ಆನಂದ್ ನಗರದ 2ನೇ ಕ್ರಾಸ್ನಲ್ಲಿ ಭಾಳಷ್ಟು ಅನಾಹುತವನ್ನು ಸೃಷ್ಟಿ ಮಾಡಿರುವಂಥದ್ದು. ಪ್ರಮುಖವಾಗಿ ಇದಕ್ಕೆ ಕಾರಣ ಏನು ಅಂತೇಳಿ ನೋಡೋದಾದರೆ ಅಲ್ಲಿರ್ತಕ್ಕಂಥ ಏನು ಚರಂಡಿ ಕಾಮಗಾರಿಯನ್ನು ಮಾಡಲಾಗಿದೆ, ಅದು ಅರ್ಧಂಬರ್ಧಾಗಿ ನಿರ್ಮಾಣ ಮಾಡಲಾಗಿದೆ. ಹಾಗಾಗಿ ಸಹಜವಾಗಿ ಅಲ್ಲಿ ಹೋಗ್ತಕ್ಕಂಥ ನೀರೇನಿದೆ ಅದು ಈಗ ಏನು ಇಲ್ಲಿರ್ತಕ್ಕಂಥ ಪಕ್ಕದಲ್ಲಿರ್ತಕ್ಕಂಥ ಮನೆಗಳಿಗೆ ನುಗ್ಗಿ ಇಡೀ ರಾತ್ರಿ ಏನಂತಂದರೆ ಇಲ್ಲಿರ್ತಕ್ಕಂಥ ಜನರು ಜಾಗರಣೆಯನ್ನು ಮಾಡಿರುವಂಥದ್ದು. ಪ್ರಮುಖವಾಗಿ ಒಳಗಡೆ ಏನು ನೀರು ಹೊಕ್ಕಿತ್ತು ಅದನ್ನು ಹೊರ ಹಾಕುವಲ್ಲಿ ಅವರು ಸುಸ್ತಾಗಿ ಹೋಗಿದ್ದಾರೆ. ಯಾಕಂತಂದರೆ ಕಳೆದ ಇದೇ ವರ್ಷದಿಂದ ಈ ರೀತಿ ಆಗ್ತಾ ಇರೋದು ಅಂತೇಳಿ ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಪ್ರಮುಖವಾಗಿ ಇಲ್ಲಿರ್ತಕ್ಕಂಥ ಏನು ಕೂಲಿ ಕಾರ್ಮಿಕರಿದ್ದಾರೆ ಅವರೆಲ್ಲ ಏನಂತಂದರೆ ಇಡೀ ಮನೆಗಳನ್ನು ಕಟ್ಕೊಂಡಿದ್ದಾರೆ. ಆದರೆ ಮನೆಯಲ್ಲಿ ಈಗ ನೀರು ನುಗ್ಗಿರೋದ್ರಿಂದ ಭಾಳಷ್ಟು ಏನಂತಂದರೆ ಅನಾಹುತ ಸೃಷ್ಟಿಯಾಗಿರುವಂಥದ್ದು. ಈ ಕುರಿತು ಮಾತನಾಡಲಿಕ್ಕೆ ನನ್ನ ಜೊತೆ ಏನಂತಂದರೆ ಇಲ್ಲಿರ್ತಕ್ಕಂಥ ನಿವಾಸಿಗಳಿದ್ದಾರೆ. ಅಮ್ಮ, ಈಗ ಇದ ಫಸ್ಟ್ ಟೈಮ್ ಹಿಂಗೆ ಆಗ್ತಾ ಇದೆನಾ ಏನು? ಎರಡು ಟೈಮ್ ಐತಿ, 2 ಸಲ ಆತ್ರಿ. ನಾವು ನಾಲ ಮಾಡಾಕೇನೋ ಮಾಡಂದಿರು ಹಿಂದ್ಗಡೆ. ನಾವು ನಡು ಸೆಂಟ್ರಕ್ಕೆ ಬಂದ್ರಿ ಅವ್ರು ನಾವು ಸರ್ವೆ ಮತ್ತೆ ಸರ್ವೆ ಮಾಡಿ ಮಾಡ್ಕೊಡ್ರಿ ನೀವು ಅಂತ ನಾವು ಹೇಳಿವ್ರಿ ಅವ್ರಿಗೆ. ಅವ್ರು ಬಂದಿಲ್ರಿ ಈಗ ಮಾಡಾಕ. ಈಗ ಮಳಿ ಒಳಗೆ ಬಂದ್ರ ನಾವು ಎಲ್ಲಿರ್ಬೇಕ್ರಿ? ಈಗ ನಮಗೆ ಏನಾರು ಒಟ್ಟು ಅಡ್ಜಸ್ಟ್ ಮಾಡಿಕೊಡು ಅಂತ ನಾವು ಹೇಳಿವ್ರಿ. ಅಮ್ಮ, ಈಗ ಎಷ್ಟೊತ್ತಿಗೆ ನೀರು ನುಗ್ತು, ಜೊತೆಗೆ ಎಲ್ಲೆಲ್ಲಿ ಎಲ್ಲ ನೀರು ನುಗ್ಗಿ ಏನೆಲ್ಲ ಸಮಸ್ಯೆ ಆಯ್ತು ನಿಮಗೆ? ನಿನ್ನ 3ಕ್ಕೆ ಬಂತ ನೀರು. ಅದು ಮಳಿ 2:30 ಚಲೋ ಆತ್ರಿ. 3 ಗಂಟೆಗಾರ ಬಾಂಡೆ ಎಲ್ಲ ನಾವು ನೀರಾಗ ಹೋದ್ರು ಬಿಡ್ರಿ. ನಾವು ಹಂಗಾಗಿ ಹಿಡ್ಕೊಂಡು ಆರೈಸ್ ತಗೊಂಡಿವ್ರಿ. ನಾವು ಬಾಂಡೆ ಮನೆಗೆ ಹೋಗಿದ್ದೀವಿ. ನಾವು ಮನ್ಯಾಗ ಇರಕ್ಕಿಲ್ಲ. ಎಕ್ದಮ್ ಬಂತ್ರಿ. ನಮಗೆ ಇವ್ರು ಏನಂತಾರೆ ಆಜು ಬಾಜು ಮಂದಿ, ನೀವು ಮಾಡಾಕ್ ಕೊಡವಲ್ರಿ ಅಂತ. ನಾವು ಮಾಡಾಕ್ ಕೊಟ್ಟಿವ್ರಿ. ಅವ್ರು ಸರಿಯಾಗಿ ಮಾತಾಡ್ಕೊಂಡು ಸರಿಯಾಗಿ ಉತ್ತರ ಕೊಡಿ. ಅವ್ರು ಇವ್ರು ಮಾತಾಡ್ಕೊಂಡು ಮಾಡ್ಬೇಕ್ರಿ ಅದನ್ನ ನಾಲ ಹಿಂದ್ಗಡೆ. ಇದು ನೋಡಿ ಸೆಂಟ್ರಿಗೆ ಬಂದ್ರಿ ಅವ್ರು. ಎಲ್ಲೈತೆ ಅಲ್ಲಿ ಮಾಡಂದಿವ್ರಿ ನಾವು ಎಲ್ಲ ಒಟ್ಟು ಪಾತ್ರೆ ಪಗಡೆ ಮತ್ತೆ ಜೊತೆಗೆ ರಾತ್ರಿನೂ ಬಹಳಷ್ಟು ಮಳೆ ಆಯ್ತು. ಏನೇನ್ ಸಮಸ್ಯೆ ಆಯ್ತು ನಿಮ್ಗೆ? ನಿದ್ರೆ ಮಾಡಿಲ್ರಿ, ಮಳೆ ಐತ್ರಿ, ರಾತ್ರಿನಾಗ ಐತ್ರಿ ಮಳಿ. ಸೀಟ್ ಮತ್ತ ಮುಕ್ಕೊಂದ್ರಿ ಮನ್ಯಾಗ ಒಳ್ಳಿ ಬ್ಯಾತನ ನಿದ್ದೆ ಬ್ಯಾತನ ಮಳೆ ಆಗೈತ್ರಿ. ಏನ್ ಮಾಡ್ಬೇಕ್ರಿ? ತ್ರಾಸ ಆಗತ್ರಿ. ಒಮ್ಮೆ ಇರ್ತಿರೋ ಇರಂಗಿಲ್ಲ. ನಾವು ಕೆಲ್ಸಕ್ಕೆ ಹೋಗಿರ್ತೀರಿ ಎಲ್ಲಾರು. ಓಡ್ ಬರ್ತೀರಿ, ಮಳೆ ಬಂದ್ಬಿಟ್ಟು ಓಡ್ ಬರ್ತೀರಿ. ನಾವು ಮನ್ಯಾಗ ಬಂದ್ ನೀರು ಹೋಗೋತಂತ ಏನ್ ಮಾಡ್ಬೇಕ್ರಿ? ಏನೇನ್ ಸಮಸ್ಯೆ ಆಗ್ತೈತಿ? ಎಲ್ಲ ನೀರ್ ಅದಾವ್ರಿ. ಏನ್ ಮಾಡ್ರಿ ಬ್ಯಾಡ ಅಂದಿಲ್ರಿ. ನಾವು ಎಲ್ಲಿ ನಾಲ ಇದ್ದಲ್ಲ ಸರ್ವೆ ಮಾಡ್ಕೊಂಡ್ರಿ ಅವ್ರು. ನಾವ್ ಮತ್ತೆ ಇವ್ನ ಕರ್ಸ್ಕೊಂಡ್ ಬಂದಿದ್ರಿ ಅಭಿ ಪಟೇಲ್ ರೀ. ಅವ್ರು ನಿಮ್ಗೆ ಏನಾರ ಅಡ್ಜಸ್ಟ್ ಮಾಡಿ ಕೊಡ್ತೀನಿ ಇರ್ರಿ ಅಂತ ಹೇಳ್ಯಾರ್ರಿ. ಮತ್ ನಮಗ್ ನಿನ್ನ ಏನಿಲ್ರಿ. ನಾವ್ ನೀರ್ ಮತ್ತೆ ದಿನ ಬೆಳತನ ಆದ್ರೂ ಇದನ್ ಮಾಡ್ಕೊಂಡು ಚೆಲ್ಲದ ಮಕ್ಕೊಂಡ್ರಿ. ಈಗ ಮೊದಲ ಮಳೆ ಇದೆ, ಇನ್ನ ಮುಂದೆ ಮಳೆ ಮತ್ ನಾವ್ ಹಿಂಗ ನೋಡ್ರಿ ಬೆಳತನ ಅಂದ್ರೆ ಹಿಂಗಾರಿ ಕುಂದ್ರದು. ಏನ್ ಮಾಡ್ಬೇಕ್ರಿ? ನಮ್ಗೆ ಎಲ್ಲಾರ ಪರಿಹಾರ ಮಾಡಿಕೊಡನ್ರಿ, ತಗೊಂಡ್ರಿ. ನಾಲ ಇದ್ದಲ್ಲಿ ಮಾಡನ್ರಿ. ಈಗಮ್ಮ ಏನೇನ್ ಸಮಸ್ಯೆ ಆಯ್ತು ನಿಮ್ಗೆ? ನೋಡ್ರಿ 40 ವರ್ಷಲಿಂದ್ರ ಏನು ನೀರ್ ಬಂದಿಲ್ಲ. ಇದೇನ್ ನಾಲ ಮಾಡ್ಯಾರ ಅವಾಗ್ಲಿಂತ್ರ ನೀರ್ ಬರಾಕತೈತಿ. ನಮ್ಮ ಮನೆಗೇನು ಎಲ್ಲ ಅಕ್ಕಿ ನೀರು ಎಲ್ಲ ನೀರಾಗ ನೋಡ್ರಿ. ಎಲ್ಲ ನಮ್ಗೇನು ತಿನ್ನಕ್ ಏನಿಲ್ಲ. ರಾತ್ರಿ ಒಂದ್ ಕಪ್ ಚಾ ಮಾಡ್ಕೊಂಡ್ ಕುಡಿದ್ ಮಲ್ಕೊಂಡೇವ್ರಿ. ರಾತ್ರಿ ಇನ್ನವರೆಗೇನು ಏನಿಲ್ರಿ. ಈಗ ಮುಂಜಾನೆ ಬಾಂಡೆ ಮನೆಗೆ ಹೋಗ್ಬೇಕಂದ್ರ ಈಗ ನಾವ್ ನೆಲೆ ಇಲ್ರಿ ನಮಗ. ನೀವೆಲ್ಲ ದುಡ್ದ ತಿಂತೀರಮ್ಮ. ಬ್ಯಾರೆದಾರ ಗಂಡ್ ಮಕ್ಳಂಕರ ಒಮ್ಮೆ ಇರ್ತಾರಿ, ಒಮ್ಮೆ ಸನೆ ಇದ್ರ ಬರ್ತಾರಿ. ನೀರ್ ಹೋಗತ್ತೆ. ದೂರ ಇದ್ರ ಯಾರು ಬರಂಗಿಲ್ರಿ. ನಾವ ಹೆಣ್ಮಕ್ಳ ನಿಂದ್ರೋದ್ರಿ. ಏನ ನೀರ್ ಹೊಡೆಯೋದು ಇದ್ ಮಾಡೋದು. ಈಗ ಸಣ್ಣ ಮಕ್ಕಳು ಇದ್ದಿರ್ತಾವಮ್ಮ, ಮತ್ತ ಮುದುಕರು ಇದ್ದಿರ್ತಾರ. ಏನ್ ಸಮಸ್ಯೆ ಆಗ್ತಾ ಇದೆ ನಿಮ್ಗೆ? ನೀರ್ ಎಲ್ಲಾ ಮನ್ಯಾಗ ಹೋಗ್ಕೊಂಡವ್ರಿ. ಮತ್ತೆ ಏನ್ ಮಾಡೋದ್ ನೋಡ್ರಿ. ನಾವು ಬಾಂಡೆ ಮನೆಗೆ ಹೋಗ್ಯವ್ರಿ. ಮನ್ಯಾಗ ಹುಡುಗರು ಇರಂಗಿಲ್ಲ, ಯಾರು ಇರಂಗಲ್ರಿ. ನಾವು ನೀರ್ ತುಂಬಿ ಚೆಲ್ತೇವು. ಹಿಂಗ್ ಸಮಸ್ಯೆ ಆಕತ್ರಿ. ಮತ್ತೆ ಏನ್ ಮಾಡ್ತಾರ ನೋಡ್ರಿ. ನಮ್ಗ ನಾಲ್ಕು ನೀರಿಂದ ಏನಾರ ನಮಗ ಇದನ್ನ ಮಾಡ್ಬೇಕ್ರಿ. ನಮ್ಗ ಈಗ ಆಕ್ಚುಲಿ ಯಾಕಂತಂದ್ರೆ ನೀವ್ ಇರ್ತೀರಿ ಇರಂಗಿಲ್ಲ, ಗಣ ಎಲ್ಲಾ ಹೆಣ್ಮಕ್ಳು ಇರ್ತಾರೆ. ಏನೇನ್ ಯಾವ ರೀತಿ ನೀರ್ ಬರ್ತಾ ಇದೆ? ಈಗ ನಾಲ ಆದ ಬಳಕನ ಅದು ಗಟರ್ ನೀರು ಸಾಲ್ ಆಗೈತ್ರಿ. ಈಗ ಈ ಕಡೆ ಬರಾಕತೈತ್ರಿ. ಅದು ಪೈಲ ಏನ್ ಮಾಡಿದ್ರಿ, ನಾಲ ಮಾಡ್ಬೇಕಂತ ಮತ್ತೆ ರೋಡ್ ತೆಗದ್ರಿ. ಅವ್ರು ರೋಡ್ ತೆಗದಾಗ ಸಾಹೇಬ್ರು ಬಂದು ಅದನ್ನ ಬಂದ್ ಮಾಡಿಸಿದ್ರ ಇದೆಲ್ಲ ಅನುಗೋಳ ನೀರು, ಭಾಗ್ಯನಗರ ನೀರು ಎಲ್ಲ ನೀರು ಈ ಕಡೆ ಬರ್ತೈತ್ರಿ. ಅಂದ್ರೆ ಇದು ಕಂಟ್ರೋಲ್ ಆಗಂಗಿಲ್ರಿ. ಡೈರೆಕ್ಟ್ ಈ ಕಡೆ ಡೌನಲ್ಲಿ ಐತ್ರಿ, ಈ ಕಡೆ ಒಳಗೆ ನುಗ್ಗಿ ಬಿಡ್ತೈತ್ರಿ. ಶೆಡ್ ಒಳಗೆ ಬಂದ್ಕೊಳ್ಳೆ ಇಲ್ಲಿ 3 ಫುಟು 4 ಫುಟು ನೀರು ನಿಂತ್ಕೊಳ್ಳೆ ಅದು ಎಲ್ಲ ಬಾಂಡೆ ಸಾಮಾನು ಮ್ಯಾಗ ಬಂದ್ಬಿಡ್ತಾವ್ರಿ. ಅಕ್ಕಿ ಜೋಳ ಇಂಥವು ಎಲ್ಲ ತೋದ್ ಬಿಡ್ತಾವ್ರಿ. ನಾವು ಇರಂಗಿಲ್ಲ. ನಾವು ಬೆಳಗಾವ್ ತುಂಬ ಅಡ್ಡಾಡ್ತಿರ್ತೀವ್ರಿ ಕೆಲ್ಸಕ್ಕೆ. ಒಂದೇ ಕಡೆ ಇರಂಗಿಲ್ಲ. ಹೆಣ್ಮಕ್ಳು ಬಾಂಡೆ ಮನೆಗೆ ಹೋಗ್ತಾರ್ರಿ. ಮತ್ತು ಮುಂದೆ ಮಳೆ ಬಂದಾಗ ಮುಂದೆ ಏನು ಸಾಲ್ವ್ ಮಾಡ್ಬೇಕ್ರಿ? ಈಗ ಸಾಹೇಬರು ಸಾಲ್ವ್ ಮಾಡ್ಕೊಡ್ತೀನಿ ಅಂದರು. ನಾಲ ಎಲ್ಲಿ ಬರ್ತೈತೆ ಅಲ್ಲಿ ತೆಗೀರಿ ಅಂದರು. ಮತ್ತು ಯಾರು ಸರ್ವೆ ಮಾಡಕ್ಕೆ ಇನ್ನೂ ಬಂದಿಲ್ಲ. ನೀನು ಏಕಾಏಕಿ ಬಂದ್ಬಿಡ್ತಾ? ಏಕಾಏಕಿ ರೀ. ಅದು ಜೋರು ಮಳೆ ಆದ್ರಂದ್ರೆ ಭಾಳ ಬರ್ತೈತ್ರಿ. ಜೋರು ಮಳೆ ಆಗಲಿಲ್ಲ ಅಂದ್ರೆ ಸಣ್ಣ ಇತ್ತಂದ್ರೆ ಅದು ಗಟ್ರ ಹಿಡಿದು ಹೋಗ್ಬಿಡ್ತೈತ್ರಿ. ಅದ್ರದ್ದು ಸಾಲ್ವ್ ರೀ. ಮತ್ತೇನಿಲ್ಲ. ನಮ್ಗೆ ಅವ್ರು ಮಾಡಂತ ನಾವು ಒಪ್ಪಿಗೆ ಕೊಟ್ಟಿವಿ ಸರ್ಗೆ ರೀ. ಆದ್ರೆ ಅವ್ರು ಇನ್ನೂ ಸರ್ವೆ ಮಾಡೋರು ಬಂದಿಲ್ಲ, ಯಾರು ಬಂದಿಲ್ಲ. ಇಲ್ಲಿ ಗಲ್ಲಿ ಮಂದಿ ನಿಮ್ಮ ಸಂಬಂಧ ನಿಂತೈತಿ ನೀವು ಅಡ್ತಡಿ ಹಾಕಿರಿ ಅಂತಾರೆ. ನಾವು ಅಡ್ತಡಿ ಹಾಕಾಕ ನಾವೇನಿಲ್ಲ. ಸರ್ ಹೇಳಿದಾಗಿಂದನೇ ನಾವು ಹ್ಞೂ ಅಂದೀವಿ. ನಾವು ಅವ್ರು ಸರ್ ಸತ್ಯಕ್ಕೋ ನಿಮ್ಗೆ ಎಲ್ಲಾರ ಸಹಾಯ ಮಾಡಿ ಮನೆ ಕಟ್ಟಿ ಏನಾರ ಮಾಡಿಕೊಡ್ತೀವಿ ಅಂದರು. ಕಾರ್ಪೊರೇಷನ್ದವ್ರಿಗೆ ನೀವು ಶೆಡ್ ಹೊಡೆದು ಕೊಡ್ರಿ. ಅವ್ರಿಗೆ 8 ಶೆಡ್ ಹೋಗ್ತಾವೆ.
ಅದು ಶೆಡ್ ಅವ್ರಿಗೆ ಮತ್ತೆ ಹಾಕಿ ಕೊಡ್ರಿ, ಮತ್ತೆ ಆ ನಾಲ ಆದ ಬಳಿಕ ಮತ್ತೆ ಶೆಡ್ ಅಲ್ಲಿ ಹಾಕಿ ಕೊಡ್ರಿ ಅಂತ ಹೇಳಿದಾರೆ. ಇನ್ನವ್ರಿಗೆ ಯಾರೂ ಬಂದಿಲ್ಲ. ಇದಿಷ್ಟೇ ಏನಂತಂದ್ರೆ ಆನಂದನಗರದ ಜನತೆಯ ಮಾತು. ಕ್ಯಾಮ್ರಾಮನ್ ರೋಹಿತ್ ಜೊತೆ ಶ್ರೀಕಾಂತ್ ಕುಕ್ಕಡಿ, ನ್ಯೂಸ್ ಫಸ್ಟ್ ಬೆಳಗಾವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.